ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಏನು ಸ್ಪೆಷಲ್ ಡೇ ಅಂತಂದರೆ ಫುಲ್ ವಿಡಿಯೋ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಒಂಥರ ಹಬ್ಬನೇ ಅಂತ ಹೇಳ್ಬೋದು ಅಲ್ಲಿರೋ ಜನಗಳಿಗಂತೂ. ಏನು ಸ್ಪೆಷಲ್ ಡೇ ಅಂತಂದರೆ ನಮ್ಮ ಅಕ್ಕರಲ್ಲಿ ಕಡಿಮೆ ಮಾರಕ ದೇವ್ರು ಇದೆಯಲ್ವಾ, ಅದನ್ನು ಈಗ ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ವ, ಅವರು ಹರಕೆ ತೀರ್ಸೋಕ್ಕೋಸ್ಕರ ಅವ್ರ ಮನೆಗೆ ದೇವರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು, ಎಷ್ಟೊಂದು ಜನ ನಿಂತಿದ್ದಾರೆ ಅಲ್ಲಿ. ಆ ಸಂಪ್ರದಾಯ ಇನ್ನೂ ಇದೆ, ಹಳೆ ಸಂಪ್ರದಾಯ. ದೇವ್ರಂದರೆ ಅಷ್ಟು ಭಕ್ತಿ ಇರುತ್ತೆ ಅಲ್ವಾ ಎಲ್ಲರಿಗೂ. ಹಾಗಾಗಿ ಮನೆ ಕೆಲಸ ಎಲ್ಲ ಬಿಟ್ಟು ದೇವ್ರು ಹೋಗೋದನ್ನೇ ನೋಡ್ತಾ ಇದ್ದಾರೆ ಜನಗಳು, ಅಷ್ಟು ನಂಬಿಕೆ ಇರುತ್ತೆ. ಈಗ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ಅಂತ ತೋರಿಸ್ತೀನಿ, ವಿಡಿಯೋ ಫುಲ್ ನೋಡಿ. ಹಾಗೆ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ಕಾಲಿಗೆಲ್ಲ ನೀರು ಹಾಕ್ಕೊಂಡು ಕೈ ಮುಗ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಚಿಕ್ಕವರಿದ್ದ ದೊಡ್ಡವ್ರ ತನಕ ಕುಣ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಚಿಕ್ಕವರಿದ್ದಾಗೆ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವ. ಆ ಮಕ್ಳಿಗೆ ಏನು ತಿಳಿಯುತ್ತೆ, ಏನೂ ತಿಳಿಯಲ್ಲ, ಆದರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದೇ ದೊಡ್ಡವರಾದ್ಮೇಲೆ ಕಷ್ಟ ಅಂತಂದು ತಪ್ಪಿದ್ದಲ್ಲ, ಈಗಲೇ ಎಂಜಾಯ್ ಮಾಡಬೇಕಲ್ವ ಚಿಕ್ಕವರಿದ್ದಾಗಲೇ. ನಾವು ಕೂಡ ಚಿಕ್ಕವರಿದ್ದಾಗ ಇದೇ ಥರ ಆಡ್ತಿದ್ವಿ ಅನಿಸುತ್ತೆ. ಯಾರಿಗೆಲ್ಲ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಚಿಕ್ಕ ವಯಸ್ಸಿಂದು ಮೆಮೊರಿ ನೆನಪಾದರೆ ಕಮೆಂಟ್ ಮಾಡಿ. ಇವನು ಹೋಗ ಅಂದ್ರೆ ನಾನು ಹೋಗಲ್ಲ ಅಂತಾನೆ. ನನಗೆ ಅಷ್ಟಂದ್ರೆ ಗೊತ್ತಿಲ್ಲ ದೇವ್ರ ಬಗ್ಗೆ. ನಮ್ಮ ಅಕ್ಕರಿಗಾದ್ರೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆಂದರೆ ಅವ್ರು ಅದೇ ಊರಲ್ಲಿರೋದ್ರಿಂದ ಅವ್ರಿಗೆಲ್ಲವೂ ಗೊತ್ತಿರುತ್ತೆ. ನನಗೆ ಯಾರ ಮನೆ ಏನು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾನು ನಮ್ಮ ಅಕ್ಕ ಸುಮ್ಮನೆ ಮಾತಾಡ್ತಿದ್ವಿ ಅದ್ಯಾರ್ದು ಇದ್ಯಾರ್ದು ಅಂತಂದು. ಅದಾದಮೇಲೆ ಅವ್ರದ್ದು ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ಬರ ಮನೆಗೆ ಹೋಗುತ್ತೆ. ಒಟ್ಟು 3 ಮನೆ ಆಡುತ್ತೆ ದೇವರು. ಈಗ 2 ಮನೆ ಆಡಿ ಬಂದಿದೆ, ಇಬ್ಬರು ಅಣ್ಣ ತಮ್ಮಗಳದಲ್ಲಿ. ಈಗ 3ನೇ ಮನೆಗೆ ಹೋಗೋಕ್ಕೆ ಮತ್ತೆ ದೇವ್ರ ಹತ್ರ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡು ಒಂದು ರೌಂಡ್ ಹಾಕ್ಬಿಟ್ಟು ಮತ್ತೆ 3ನೇ ಮನೆ ಹತ್ರ ಹೋಗುತ್ತೆ. 3ನೇ ಮನೆ ಯಾರ್ದಪ್ಪ ಅಂತಂದರೆ 3ನೇ ಮನೆ ಬಂದುಬಿಟ್ಟು ನಮ್ಮ ರಿಲೇಷನ್ ಆಗಬೇಕು ಅವರು. ಹಾಗಾಗಿ ವಿಡಿಯೋ ಮಾಡೋಕ್ಕೆ ಈಸಿ ಆಯಿತು ನನಗೆ ಒಂದು ಸ್ವಲ್ಪ ಎಲ್ಲನೂ ಹತ್ರದಿಂದ ಕ್ಯಾಪ್ಚರ್ ಮಾಡಿದ್ದೀನಿ. ಈಗ ಅಲ್ಲೂ ಸಹ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಒಳಕ್ಕೆ ಹೋಗೋದು. ಅದೇನೋ ಕಟ್ಕಾಯಿ ಇದು ಮಾಡಿಸ್ತಾರಂತೆ, ಅದನ್ನು ಮಾಡಿದ್ದಾದಮೇಲೆ ಒಳಕ್ಕೆ ಹೋಗುತ್ತೆ.
ನೀವು ನೋಡ್ತಿರ್ಬೋದು ಇಲ್ಲಿ. ಅದಾದಮೇಲೆ ಸಂಜೆ ಇಲ್ಲಿ ಗುಡಿ ಹತ್ರ ಮೈಕ್ ಹಾಕಿದ್ರು. ನಮ್ಮ ಅಕ್ಕನ ಮಗನೂ ಮತ್ತು ನನ್ನ ಮಗ ಯಾವ ರೀತಿ ಆ ದೇವ್ರು ಹೆಂಗೆ ಹೂವು ಹಾಕ್ಯಂಡು ಅಲಂಕಾರ ಮಾಡ್ತಾರೋ ಇವರು ಚೇರಿಗೆ ಅದೇ ಥರ ಅಲಂಕಾರ ಮಾಡ್ಕೊಂಡು ಚೇರು ಮ್ಯಾಕ್ ಹೊತ್ಕೊಂಡು ದೇವ್ರ ಥರ ಕುಣಿತಾ ಇದ್ದಾರೆ. ಚಿಕ್ಕ ಮಕ್ಕಳೇ ಅಷ್ಟಲ್ವಾ. ಮತ್ತು ಬೆಳಗ್ಗೆ ಎಲ್ಲರೂ ಆರತಿ ಬೆಳಗ್ತಾರೆ ದೇವರಿಗೆ. ನಮ್ಮ ಅಕ್ಕರ ಮನೆಯಲ್ಲಿ ನಮ್ಮ ಅಕ್ಕನ ಮಗಳು ಆರತಿ ಹೊತ್ಕೊಂಡಿದ್ದಾಳೆ. ಅಜ್ಜಿ ಬಂದ್ಬಿಟ್ಟು ಇನ್ನೇನು ಕಾಲಿಗೆಲ್ಲ ನೀರು ಹಾಕ್ಬಿಟ್ಟು ನಮಸ್ಕಾರ ಮಾಡಿ ನೀರು ಸೆಳೆ ಒಯ್ತೈತೆ. ಸೆಳೆ ಒಯ್ದಾದ್ಮೇಲೆ ಅಲ್ಲೋಗಿ ನಿಂತ್ಕೊಂತಾರೆ ಎಲ್ಲರೂ ಒಂತಾಗ ಸೇರೋ ತಕ್ಕನ. ಆಮೇಲೆ ಎಲ್ಲರೂ ಬಂದಮೇಲೆ ಹೋಗ್ತಾರೆ. ನಮ್ಮ ಅಕ್ಕನ ಮಗಳೇ ಫಸ್ಟ್ ಹೋಗಿದ್ಲು. ಯಾರೂ ಬಂದಿಲ್ಲ ಅಂತ ದಿಗ ಬಗ ನೋಡ್ತಾಳೆ ಪಾಪ ಸುಮ್ಮನೆ ಅವಳು. ಆಮೇಲೆ ನಮ್ಮ ಅಕ್ಕರ ಮನೆ ಮಗ್ಗೇಲಿರೋರೆ ಎಲ್ಲರೂ ಬಂದರು. ನೋಡಿ ಇಷ್ಟೊಂದು ಜನ ಬಂದಿದ್ದಾರೆ. ಇನ್ನೂ ಬರಬೇಕು ಸ್ವಲ್ಪ. 2 ಹೆಟ್ಟೇರು ಮಾತ್ರ ಬಂದು ನಿಂತಿದ್ದಾರೆ. ಯಾವ ರೀತಿ ಆರತಿ ಬೆಳಗ್ತಾರೆ ಅಂತ ನೋಡಿ ಸ್ವಲ್ಪ ವಿಡಿಯೋ ತೋರಿಸ್ತೀನಿ. ಈಗ ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು, ಹಾಗಾಗಿ ಎಲ್ಲರೂ ಇಲ್ಲೇ ನಿಂತಿದ್ದಾರೆ. ಅವರೆಲ್ಲರೂ ಬಂದಮೇಲೆ ಹೋಗೋದು, ಒಬ್ಬೊಬ್ಬರೇ ಹೋಗಿ ಬೆಳಗಲ್ಲ. ಅದಿಷ್ಟು ಸಂಪ್ರದಾಯ ನೋಡಿ ಅಲ್ವಾ. ದೇವ್ರು ಹೊಲ್ಟ ಮೇಲೂ ಮತ್ತು ಆರತಿ ಬಿಡಬೇಕಾದಾಗೂ ಪದ ಹೇಳಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ನಮ್ಮ ಅಜ್ಜರು ಯಾವ ರೀತಿ ಪದ ಹೇಳ್ತಿದ್ದಾರೆ ನೋಡ್ರಿ. ಗೊತ್ತಿಲ್ಲ ಅನ್ಸುತ್ತೆ. ನೋಡಿದ್ರಲ್ಲ ನಮ್ಮ ಅಜ್ಜಿಯವ್ರು ಯಾವ ರೀತಿ ಪದ ಹೇಳಿದ್ರಂತ ಕಣಿವೆ ಮಾರಮ್ಮನ ಮೇಲೆ. ಅಲ್ಲೊಂದು ಅಜ್ಜಿ ನನಗೆ ತಲೆನೋಯ್ತೈತೆ, ನನಗೆ ಹೇಳೋಕ್ಕಾಗಲ್ಲಮ್ಮ ಅಂತಂದಂತಿದ್ದು. ಆ ಅಜ್ಜಿ ಸುಮ್ಮನೆ ವೀಡಿಯೋ ಮಾಡ್ತಿದ್ದೆ ಅಂದರೆ ಸಾಕು, ಸುಮ್ಮನೆ ಹೇಳ್ಬಿಡುತ್ತೆ, ಎಷ್ಟು ಬರುತ್ತೋ ಅಷ್ಟು ಹೇಳ್ಬಿಡುತ್ತೆ ಆ ಅಜ್ಜಿ. ಅದಕ್ಕೆ ನಮ್ಮ ಅಕ್ಕ ಹಂಗಂತ ಹೇಳ್ತಾ ಇದ್ಲು. ಆ ಅಜ್ಜಿಗೆ ವೀಡಿಯೋ ಮಾಡ್ತಿರೋದು ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಹಂಗೆ ಹೇಳುತ್ತೆ ಅಂತಂದ್ಲು. ಅದಾದಮೇಲೆ ನಾನು ಕುತ್ಕೊಂಡು ಹೇಳ್ತೀನಿ, ಅಜ್ಜಿ ವೀಡಿಯೋ ಮಾಡ್ತಿದ್ದೀನಿ ಹೇಳಜ್ಜಿ ಅಂತ ಅಂದಾಗ ಆ ಅಜ್ಜಿ ಇರಬಾರ ಪದ ಎಲ್ಲ ಹೇಳ್ಬಿಡುತ್ತೆ ಬೇಕಾದರೆ. ನೀನು ಆರತಿ ಏನು ಮುಗೀತು, ಪದ ಎಲ್ಲ ಮುಗಿದಾದ್ಮೇಲೆ ಸಂಜೆ ಊಟಕ್ಕೆ ಹಾಕ್ಸಿದ್ರು.
ಊಟಕ್ಕೆ ಹಾಕ್ಸಿದ್ಮೇಲೆ ನೋಡಿ ಇಲ್ಲಿ ಎಲ್ಲರೂ ಊಟ ಮಾಡ್ತಿದ್ದಾರೆ. 2ರಿಂದ 3 ಪಂಕ್ತಿ ಆಗುವಷ್ಟು ಜನ ಬಂದಿದ್ದರು. ದೇವಸ್ಥಾನದ ಪ್ರಸಾದ ಅಂದಮೇಲೆ ಯಾರು ಬಿಡ್ತಾರೆ, ಎಲ್ಲ ಬಂದೇ ಬರ್ತಾರೆ. ಹಳ್ಳಿ ಸೈಡ್ ಮಾತ್ರನ ಅದು. ನಾವು ಸಹ ಊಟ ಮಾಡಿದ್ವಿ. ಏಕೆಂದರೆ ದೇವಸ್ಥಾನ ಪ್ರಸಾದ ಯಾರು ಬಿಡ್ತಾರೆ ಹೇಳ್ರಿ, ಎಲ್ಲರಿಗೂ ಸಿಗಲ್ಲ ಅದು. ಅದೃಷ್ಟ ಇದ್ದವ್ರಿಗೆ ಮಾತ್ರ ಸಿಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ಸಂಜೆ ಮಣೆ ಬಿಕ್ತಾರೆ. ಮಣೆ ಬಿಟ್ಟು ದೇವ್ರನ್ನ ಒಳಗೆ ಕಳಿಸ್ತಾರೆ. ಇಲ್ಲಿ ನಮ್ಮ ಮಾವ ಕುಣಿತಾ ಇದ್ರು, ನಮ್ಮ ಅಕ್ಕ ಅವ್ರ ಗಂಡ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ನೋಡಿ. ನೋಡ್ತಿರ್ಬೋದಲ್ಲ, ಒಂದು ಒಳ್ಳೆ ದೇವ್ರು ಬಂದಿರೋ ಥರನೇ ಕುಣಿತಾ ಐತೆ. ಅಷ್ಟೊತ್ತಾದರೂ ಎಷ್ಟೊಂದು ಜನ ಬಂದು ಸೇರಿದ್ದಾರೆ ನೋಡಿ. ಹಳ್ಳಿ ಸಂಪ್ರದಾಯನೇ ಅಷ್ಟಲ್ವ, ಜನ ಮಾಡೋ ಕೆಲಸ ಇದ್ರೂ ನೋಡ್ಬೇಕಂತಲೇ ಕುಂತಿರ್ತಾರೆ. ನೋಡಿದಲ್ಲ ನಮ್ಮ ಅಕ್ಕರವರಲ್ಲಿ ಯಾವ ರೀತಿ ದೇವ್ರು ಮಾಡ್ತಾಯಿದ್ದಾರೆ ಅಂತ, ಎಷ್ಟೊಂದು ಜನ ಸೇರಿದಾರಲ್ವ. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನಗೂ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.